ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂದರೆ ಆಧಾರ್ ಕಾರ್ಡ್. ಈ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಬೇರೆ ಏನಿಲ್ಲದೆ ಜೀವನ ಮಾಡ್ಬೋದು, ಅಥವಾ ಒಂದೇ ಊಟ ಇಲ್ಲದಂದ್ರೂ ಜೀವನ ಮಾಡ್ಬೋದು. ಬಟ್ ಈ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಯಾಕೆಂದರೆ ಸರ್ಕಾರದಿಂದ ಯಾವುದೇ ಸೌಲಭ್ಯವನ್ನು ಪಡೆಯೋಕ್ಕೆ ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕು. ಜೊತೆಗೆ ಈಗ ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡೋಕ್ಕೂ ಕೂಡ ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕು, ಇಲ್ಲಾಂದರೆ ಬಸ್ಸಲ್ಲೂ ಕರ್ಕೊಳಲ್ಲ. ಈ ಪರಿಸ್ಥಿತಿ ಈಗ ಆಧಾರ್ ಕಾರ್ಡಿಂದ ಉಂಟಾಗಿದೆ. ಇಂಥ ಆಧಾರ್ ಕಾರ್ಡ್ ಒಂದು ವೇಳೆ ಬಂದಾದರೆ ಹೇಗಾಗುತ್ತೆ ಅಲ್ವಾ? ಬಂದಾದರೆ ಎಲ್ಲನೂ ಸಂಪೂರ್ಣವಾಗಿ ಸ್ತಬ್ಧ ಆಗಿರೋ ಥರ ಆಗುತ್ತೆ. ಹಾಗಾಗಿ ಆಧಾರ್ ಕಾರ್ಡನ್ನು ಬಂದ್ ಆಗದೆ ಇರೋ ಥರ ನೋಡ್ಕೊಳ್ಬೇಕು. ಆಧಾರ್ ಕಾರ್ಡ್ ಬಂದಾಗುತ್ತಾ? ಅದೇಗೆ ಬಂದಾಗುತ್ತೆ ಅಂತ ಕೇಳ್ತೀರಾ? ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ಇದಕ್ಕೊಂದು ರೂಲ್ಸನ್ನು ಮಾಡಿದ್ದಾರೆ. ಹೌದು, ಅಪ್ಡೇಟೆಡ್ ನ್ಯೂಸ್ ಈಗಲ್ಲ, ಇದು ಅಪ್ಡೇಟೆಡ್ ನ್ಯೂಸ್ ಮಾಡಿ ಆಲ್ರೆಡಿ ಒಂದು 6 to 8 months ಆಯಿತು. 6 to 8 ತಿಂಗಳಾಯಿತು ಅವರು ಒಂದು ಅಪ್ಡೇಟೆಡ್ ನ್ಯೂಸ್ ಕೊಟ್ಟು. ಏನಂದರೆ, ನೀವು ವಾಸಿಸುತ್ತಿರುವಂಥ ಒಂದು ಸ್ಥಳದ ಪುರಾವೆ, ಅಂದರೆ ರೇಷನ್ ಕಾರ್ಡ್ ಇರ್ಬೋದು, ವೋಟರ್ ಐ ಡಿ ಇರ್ಬೋದು, ಪ್ಯಾನ್ ಕಾರ್ಡ್ ಇರ್ಬೋದು, ಈ ಪುರಾವೆಗಳನ್ನು ಅಂದರೆ ಈ ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ಹೋಗಿ ಆಧಾರ್ ಕಾರ್ಡ್ ಸೆಂಟ್ರಲ್ಲಿ, ಅಂದರೆ ಆಧಾರ್ ಕಾರ್ಡು ಮಾಡ್ತಾರಲ್ಲ ಹೊಸ ಆಧಾರ್ ಕಾರ್ಡ್ಗಳು, ಆ ಸೆಂಟ್ರಲ್ಲಿ ಅಥವಾ ಹತ್ತಿರದ ಸೈಬರ್ ಸೆಂಟ್ರಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಹತ್ತಿರದ ಸೈಬರ್ ಸೆಂಟ್ರಿಗೆ ಹೋಗಿ ನಿಮ್ಮ ಈ ದಾಖಲಾತಿಗಳನ್ನು, ರೇಷನ್ ಕಾರ್ಡ್, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್, ಈ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡದೇ ಇದ್ದರೆ ನಿಷ್ಕ್ರಿಯಗೊಳ್ತದೆ. ನಿಮ್ಮ ಆಧಾರ್ ಕಾರ್ಡ್ ಅಂದರೆ ಡಿಆಕ್ಟಿವೇಟ್ ಮಾಡ್ತಾರೆ, ಬಂದಾಗುತ್ತೆ. ಅದಕ್ಕಾಗಿ ನೀವು ಈಗಲೇ ಹೋಗಿ ಆಧಾರ್ ಕಾರ್ಡಿಗೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿಸ್ಕೋಬೇಕು. ಅಪ್ಲೋಡ್ ಮಾಡಿಸ್ಕೊಳ್ತಾ ಇದ್ದರೆ ಆಧಾರ್ ಕಾರ್ಡ್ ಒಂದೇ ಸರಿ ಏನು ಬಂದ್ ಮಾಡಲ್ಲ. ಇದು ಲಾಸ್ಟ್ ಡೇಟು ಡಿಸೆಂಬರ್ ತಿಂಗಳಲ್ಲೇ ಕೊಟ್ಟಿದ್ದರು. ಬಟ್ ಅದನ್ನು ಎಕ್ಸ್ಟೆಂಡ್ ಮಾಡಿ ಮುಂದಕ್ಕೆ ಹಾಕಿದ್ದಾರೆ. ಅದೆಷ್ಟು ಮುಂದಿನ 3ನೇ ತಿಂಗಳು 14ನೇ ತಾರೀಕು ತನಕ ಅದು ಮಾಡ್ಬೋದು. ಅದಾದ ನಂತರ ಬಂದಂತರೂ ಆಗಲ್ಲ. ಒಂದಿಷ್ಟು ದಂಡ ಅಂತ ಕಟ್ತಾರೆ. ಈಗ ಪ್ಯಾನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದಿರೋರಿಗೆ 1,000 ದಂಡ ಕಟ್ಟಿದ್ರು. 1,000 ಕಟ್ಟಲಿಲ್ಲ ಅಂದರೆ ಅಟ್ಲೀಸ್ಟ್ 100 ಅಥವಾ 200, 100 ಅಥವಾ 200 ರೂಪಾಯಿ ದಂಡ ಕಂಪಲ್ಸರಿ ಕಟ್ತಾರೆ. ಅದಕ್ಕಾಗಿ ದಯವಿಟ್ಟು ಇವತ್ತೇ ಹೋಗಿ, ಅಂದರೆ ನೀವು 14ನೇ ತಾರೀಕಿಗೆ ಒಳಗಡೆ ಮಾಡಿಸ್ಕೊಂಡ್ರೆ, 14/3/2024 ಒಳಗಡೆ ಮಾಡಿಸ್ಕೊಂಡ್ರೆ ನಿಮಗೆ ಯಾವುದೇ ದಂಡ ಇರೋಂಗಿಲ್ಲ. ಹಾಗಾಗಿ ನೀವು ಇವತ್ತೇ ಹೋಗಿ ಅಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರು ಅಪ್ಲೋಡ್ ಮಾಡಿಕೊಡ್ತಾರೆ. ಒಂದು ವೇಳೆ ನಿಮಗೆ ಮೊಬೈಲ್ ನಂಬರ್ ಲಿಂಕ್ ಇರಲಿಲ್ಲ ಅಂದರೆ, ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲಿಲ್ಲ ಅಂದರೆ, ಪಕ್ಕದಲ್ಲಿ ಎಲ್ಲಾದರೂ ಆಧಾರ್ ಕಾರ್ಡ್ ಸೆಂಟರ್ಗಳು ಇರ್ತಾವಲ್ವ, ನಾಡ ಕಚೇರಿ ಅಥವಾ ಪೋಸ್ಟ್ ಆಫೀಸ್, ಕೆಲವೊಂದು ಬ್ಯಾಂಕಲ್ಲೆಲ್ಲ ಮಾಡ್ತಿರ್ತಾರೆ ಆಧಾರ್ ಕಾರ್ಡು, ಅಲ್ಲಿ ಹೋಗಿ ಕೊಟ್ಟರೆ ಅವ್ರು ಅಪ್ಡೇಟ್ ಮಾಡಿಕೊಡ್ತಾರೆ. ಇದ್ರ ಕಾಸ್ಟ್ ಬಂದು ಸರ್ವಿಸ್ ಚಾರ್ಜಸ್ ಇರುತ್ತೆ. ಓನ್ಲಿ 50 ರೂಪಾಯಿ ಕೊಟ್ಟರೆ ಸಾಕು, ಸರ್ವಿಸ್ ಚಾರ್ಜಸ್ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೂ ಫೈನ್ ಇರೋದಿಲ್ಲ. 14ನೇ ತಾರೀಕು 3ನೇ ತಿಂಗಳು 2024 ನಂತರ ನೀವೇನಾದರೂ ಅಪ್ಡೇಟ್ ಮಾಡಿಸ್ಕೊಳ್ಳಿಕ್ಕೆ ಹೋದರೆ 150 ಅಥವಾ 200 ರೂಪಾಯಿ ದಂಡ ಕಂಪಲ್ಸರಿ ಕಟ್ಟಲೇಬೇಕಾಗುತ್ತೆ. ಹಾಗಾಗಿ ದಂಡ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಅದರೊಳಗಾಗಿ ನೀವು ಮಾಡಿಸ್ಕೊಂಡ್ರೆ ಕ್ಲಿಯರ್ ಆಗಿಬಿಡುತ್ತೆ. ಮುಂದೆ ದಂಡ ಕಟ್ಟೋ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಆಧಾರ್ ಕಾರ್ಡ್ಗಳನ್ನ ಎಲ್ಲರೂ ಅಪ್ಡೇಟ್ ಮಾಡಿಸ್ಕೋಬೇಕಂತಿಲ್ಲ. ಈಗ ಆಧಾರ್ ಕಾರ್ಡ್ ಇರೋರು ಎಲ್ಲರೂ ಅಪ್ಡೇಟ್ ಮಾಡಿಸ್ಬೇಕಂತೇನಿಲ್ಲ. ಯಾರು ಆಧಾರ್ ಕಾರ್ಡ್ಗಳನ್ನು 2014ಕ್ಕಿಂತ ಮುಂಚೆ ಮಾಡಿಸ್ಕೊಂಡಿದ್ದೀರೋ, ಅಂದರೆ 10 ವರ್ಷ ಕಂಪ್ಲೀಟ್ ಆಗಿದೆಯೋ ಅವ್ರು ಮಾತ್ರ ಅಪ್ಡೇಟ್ ಮಾಡಿಸ್ಕೋಬೇಕು. ಇದು ಎಲ್ರಿಗೂ ಅನ್ವಯಿಸೋದಿಲ್ಲ. 2 ವರ್ಷ ಆಯಿತು, 1 ವರ್ಷ ಆಯಿತು, 4 ವರ್ಷ ಆಯಿತು, 5 ವರ್ಷ ಆಯಿತು ಆಧಾರ್ ಕಾರ್ಡ್ ಮಾಡಿಸಿ ನಾವೆಲ್ಲ ಮಾಡ್ಕೊಳ್ಬೇಕಾ? ಇಲ್ಲ, ಅವ್ರು ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾರು 10 ವರ್ಷ ಮೀರಿರ್ತೀರಿ, ಅಂದರೆ 2014 ಒಳಗಡೆ ಯಾರು ಮಾಡಿಸಿರ್ತೀರಿ ಆಧಾರ್ ಕಾರ್ಡ್ನ, ಇವರು ಕಂಪಲ್ಸರಿ ಮಾಡಿಸ್ಕೊಳ್ಳಿ. ಏನು ಪ್ರಾಬ್ಲಮ್ ಇಲ್ಲ. ನೀವು ಅದೊಂದು 50 ರೂಪಾಯಿ ಅವ್ರದ್ದು ಸರ್ವಿಸ್ ಫೀಸ್ ಕೊಟ್ಬಿಟ್ರೆ ಅಪ್ಡೇಟ್ ಮಾಡಿಕೊಡ್ತಾರೆ, ಏನು ಪ್ರಾಬ್ಲಮ್ ಆಗೋಲ್ಲ. ದಯವಿಟ್ಟು ಹಿಂದೆ ಹೋಗಿ ಅದು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಈ ಡಾಕ್ಯುಮೆಂಟ್ಸನ್ನು ನೀವು ಮೊಬೈಲಲ್ಲೇ ಅಪ್ಲೋಡ್ ಮಾಡ್ಬೋದು. ಅದನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ಏನಾದರೂ ವಿಡಿಯೋ ಬೇಕಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ನಂತರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಿಕ್ವೆಸ್ಟ್ ಮಾಡಿ. ಡಾಕ್ಯುಮೆಂಟ್ಸ್ನ ಮೊಬೈಲಲ್ಲಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ಒಂದು ವೀಡಿಯೋನ ಮಾಡಿಕೊಡ್ತೀನಿ, ಕಂಪ್ಲೀಟಾಗಿ ತಿಳಿಸ್ತೀನಿ. ಅದ್ರಾಗ ನಿಮಗೆ ಆ ರೀತಿ ಬೇಕಾದರೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿ. ಹಾಗೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಎಲ್ರಿಗೂ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.